ಅಂಕ ಇರೋದು. ಏನಾದ್ರೂ ಮುಂದೆ ಸಾಧನೆ ಮಾಡಬೇಕು. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬಹುದು? ನಾವು ಸದೃಢರಾಗಿರ್ಬೇಕು, ಬಲಶಾಲಿಗಳಾಗಿರ್ಬೇಕು, ಆತ್ಮಸ್ಥೈರ್ಯ ಬೇಕು, ಜೊತೆಗೆ ವಿದ್ಯೆನೂ ಬೇಕು. ಅಂತದ್ರಲ್ಲೂ ನನ್ನ ತಂದೆ ಏನ್ ಮಾಡಿದ್ರು, ಹೋಗು ಕರಾಟೆಗೆ ಹೋಗು, ನೀನೆಲ್ಲ ಸ್ಥಾನದಲ್ಲಿಯೂ ಮುಂದೆ ಇರಬೇಕು, ನನ್ನ ಮಗನ ಸ್ಥಾನವನ್ನ ನಿರ್ವಹಿಸಬೇಕು ಅಂತ ಕರಾಟೆ ಹಾಕಿದ್ರು. ಹಾಗೆ ತಂದೆ ತಾಯಿ ಇಬ್ರು ನಿಮ್ಗೆ ಒಂದು ರಥದ 2 ಚಕ್ರಗಳಿದ್ದಾಗೆ, ಒಬ್ಬರ ಬಿಟ್ಟು ಒಬ್ಬರನ್ನ ಇರ್ಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಒಂದು ಸೌಜನ್ಯ ಕೇಸ್ ಬಂದಾಗ ತುಂಬಾ ಟೆನ್ಷನ್ ಆಯ್ತು. ತುಂಬಾ ಕೂಗಿದ್ವಿ, ಹತ್ತಿದ್ವಿ, ಕರೆದಿದ್ವಿ, ಎಲ್ಲ ನಾವು ಒಂದು ರಿಹರ್ಸಲ್ ತರ ಮಾಡ್ತಾ ಇದ್ವಿ. ನಾನು ಮತ್ತೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಒಂದು ಇದಕ್ಕೆ ಹೋದೆ. ಸೆಲ್ಫ್ ಡಿಫೆನ್ಸ್ ಹೋದಾಗ ನನ್ನ ಗುರುಗಳು ರವಿಕುಮಾರ್ ಉದ್ಯವರ್ ಅಂತ, ಹಾಗೆ ಸೋಮನಾಥ್ ಡಿ ಸುವರ್ಣ ಅಂತ ನನ್ನ ಕರಾಟೆ ಗುರುಗಳು. ಮತ್ತೆ ಪುನಃ ರೀ ಎಂಟ್ರಿ ಆಗಿ ಕರಾಟೆಗೆ ಜಾಯಿನ್ ಆಗಿ ಅಲ್ಲಿಂದ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಅನ್ನ ಹೇಳಿಕೊಟ್ಕೊಂಡು ಈ ಸೆಲ್ಫ್ ಡಿಫೆನ್ಸ್ ಮುಖಾಂತರ ಸುಮಾರು ಒಂದು 100-150ಕ್ಕೂ ಜಾಸ್ತಿ ನಾವು ಗೋಲ್ಡ್ ಮೆಡಲ್ ಅನ್ನ ತಗೊಂಡಿದ್ವಿ. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಗೋಲ್ಡ್ ಮೆಡಲ್ ಅನ್ನು ಕೂಡ ತಗೊಂಡಿದ್ವಿ. ನಮ್ಗೆ ಡೆಲ್ಲಿಗೆಲ್ಲ ಹೋದಾಗ ತುಂಬಾ ಕಷ್ಟ ಆಯ್ತು, ಔಟ್ ಆಫ್ ಕಂಟ್ರಿಗೆಲ್ಲ ಹೋದಾಗ. ಆಗ್ಲೂ ಕೂಡ ನಾವು ಹೆದರ್ಲಿಲ್ಲ. ಯಾವುದೇ ಕಾರಣಕ್ಕೂ ನಾನು ಹೆದರಬಾರ್ದು, ಕುಗ್ಗಬಾರ್ದು, ಇನ್ನೊಂದು ಹೆಣ್ಣಿಗೆ ದಾರಿದೀಪ ಆಗ್ಬೇಕು ಅಂತ. ಈಗ ಪೋಸ್ಟ್ ಮೆಟ್ರಿಕ್ ಮಕ್ಕಳಿಗೂ ಕೂಡ ಒನಕೆ ಓಬವ್ವ ಅಂತ ಕಲೆ ಬಂದಿದೆ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿಯೂ ಕೂಡ ಫ್ರೀ ಆಗಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಸುಮಾರು 8 ಹಾಸ್ಟೆಲ್ಗಳಿಗೆ ಇಲ್ಲಿಂದ ಬೈಂದೂರು ತನಕ ಹೋಗ್ತೀವಿ. ಬೆಳಿಗ್ಗೆ ಎದ್ದಾದ ತಕ್ಷಣ ನಮಗೆ ಬರೋದು ಯೋಗ ಮತ್ತೆ ಕರಾಟೆ, ಅದೇ ಯೋಚನೆ ಬರ್ತದೆ. ಅದರ ಮಧ್ಯದಲ್ಲಿ ಈ ಒಂದು ಸೆಲೆಕ್ಟ್ ಸಿಕ್ಕಿದ್ದು ನಮ್ಮ ಅದೃಷ್ಟ ಅನ್ಕೋತೀವಿ. ಸುಮಾರು ಪ್ರೋಗ್ರಾಮ್ಗಳು ಕೊಟ್ಟಿದ್ವಿ. ಹಾಗೆಯೇ ದೇಶದಲ್ಲಿ ಪ್ರಪ್ರಥಮ ಮಹಿಳೆಯಾಗಿ ನಾನು ಕರಾಟೆ ಕಾಂಪಿಟೇಷನ್ ಅನ್ನು ಕೂಡ ಮಾಡಿದ್ದೇನೆ. ಇದೆಲ್ಲದಕ್ಕೂ ಸಾಧನೆಗೆ ನನಗೆ ಮುಂದೆ ಬರಲಿಕ್ಕೆ ಕಾರಣ ಆಗಿದ್ದು ನನ್ನ ಪತಿ, ಎಲ್ಲರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಅಂತ ಹೇಳ್ಬೋದು. ನೀವು ಕೂಡ ಸಾಧ್ಯ ಆದಷ್ಟು ಮಗುವಿಗೆ ಕರಾಟೆಯನ್ನ, ಸೆಲ್ಫ್ ಡಿಫೆನ್ಸ್ ಅನ್ನ ಕಲಿಸಿ. ಆದಷ್ಟು ಹೆಣ್ಣು ಯಾವತ್ತು ಅಬಲೆ ಅಲ್ಲ, ಸಬಲೆ. ಅವಳು ಎಲ್ಲ ದೇಶದಲ್ಲಿ ಎಲ್ಲಾ ರೀತಿಯಲ್ಲಿ ಎಲ್ಲಾ ಜನರೇಷನ್ ಅಲ್ಲಿ ಕೂಡ ಒಂದು ಹೆಣ್ಣಿಗೆ ಒಂದು ಮಹತ್ವವಾದಂತ ವಿಶೇಷವಾದಂತ ಸ್ಥಾನಮಾನ ಇದೆ. ಒಂದು ಮಗು ಹೆಣ್ಣು ಶಾಲೆ ಕಲ್ತ್ರೆ, ಶಾಲೆಗೆ ಸೇರಿಸಿದ್ರೆ ಒಂದು ಹೆಣ್ಣನ್ನ, ಒಂದು ಶಾಲೆಯನ್ನೇ ತೆರೆದಂತೆ, ಒಂದು ಹೆಣ್ಣನ್ನ ಶಾಲೆಗೆ ಸೇರಿಸಿದ್ರೆ ಒಂದು ಶಾಲೆಯನ್ನು ತೆರೆದಂತೆ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳ್ತೀನಿ, ಒಂದು ಹೆಣ್ಣು ಮಗುವಿಗೆ ಕರಾಟೆ ಕಲಿಸಿದ್ರೆ ಒಂದು ಊರನ್ನೇ ಬೆಳಗಿದಂತೆ.